ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಉತ್ತಮ್ ಚಂದ್, ಕನ್ಸಲ್ಟೆಂಟ್ ಫಿಸಿಷಿಯನ್, ನಂದಿನಿ ನರ್ಸಿಂಗ್ ಹೋಮ್. ಇವತ್ತು ನಿಮ್ಮ ಮುಂದೆ ಡೆಂಗು ಜ್ವರದ ಬಗ್ಗೆ ಒಂದೆರಡು ವಿಷಯ ತಿಳಿಸೋದಕ್ಕೆ ಬಂದಿದ್ದೀನಿ. ಏನಾಗಿದೆ, ಇತ್ತೀಚೆಗೆ ಮಳೆ ಬಂದ ಮೇಲೆ ಡೆಂಗು ಜ್ವರ ತುಂಬ ಕಾಡ್ತಾ ಇದೆ. ಸಾಮಾನ್ಯವಾಗಿ ಈ ಡೆಂಗು ಜ್ವರ ಮಳೆ ಬಂದು ಹೋದ ತಕ್ಷಣ ಹೆಚ್ಚಾಗುತ್ತೆ. ಪ್ರಪಂಚದ 80ರಿಂದ 100 ದೇಶಗಳಲ್ಲಿ ಡೆಂಗು ಜ್ವರ ಕಾಡ್ತಾ ಇದೆ. ಈ ಡೆಂಗು ಜ್ವರ ಏನಾಗುತ್ತೆ, ಮಾಸ್ಕಿಟೋಸು ಕಚ್ಚಿದಾಗ ಬರ್ತದೆ. ಯಾವ ಥರದ ಮಾಸ್ಕಿಟೋಸು? ಏಡಿಸ್ ಈಜಿಪ್ಟಿ ಇರ್ಬೋದು, ಅಥವಾ ಏಡಿಸ್ ಆಲ್ಬೋಪಿಕ್ಟಸ್ ಅಂತೇಳಿ. ಡೆಂಗು ಜ್ವರದಲ್ಲಿ 4 ಥರದ ವೈರಸ್ ಇರುತ್ತೆ. ಒಂದ್ಸರಿ ಒಂದು ವೈರಸ್ ಬಂದು ಕಚ್ಚಿ ನಿಮಗೆ ಜ್ವರ ಬಂದು ಆ ಟ್ರಾನ್ಸ್ಮಿಟ್ ಆದಮೇಲೆ ಸಾಮಾನ್ಯವಾಗಿ ಲೈಫ್ ಲಾಂಗ್ ಇಮ್ಯುನಿಟಿ ಬರುತ್ತೆ. ಆದರೆ ಪುನಃ ಡೆಂಗು ಜ್ವರ ಬರ್ಬೋದು, ಬರಲ್ಲ ಅಂತಿಲ್ಲ. ಯಾಕೆಂದರೆ 4 ಥರ ಇದೆ ನೋಡಿ. ಒಂದು ಥರದ್ದು ಬಾಡಿ ರೆಕಗ್ನೈಸ್ ಮಾಡುತ್ತೆ, ಇನ್ನು 3 ಥರದ್ದು ರೆಕಗ್ನೈಸ್ ಮಾಡಲ್ಲ. ಆಗ ರೊಟೇಟ್ ಆಗಿ ಇನ್ನೂ ನೆಕ್ಸ್ಟ್ ಟೈಪು ಆ ಥರ 4 ಟೈಪು ಬರ್ಬೋದು. ಸೊ ಸಾಮಾನ್ಯವಾಗಿ ಈ ಸೊಳ್ಳೆ ಕಚ್ಚಿದ ಮೇಲೆ 5ರಿಂದ 7 ದಿವಸದಲ್ಲಿ ಜ್ವರ ಕಾಣಿಸುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ ಇದನ್ನು. ಇದು 11 ದಿನದವರೆಗೂ ಎಕ್ಸ್ಟೆಂಡ್ ಆಗ್ಬೋದು. ಆಮೇಲೆ ಏನಾಗುತ್ತೆ, ಫಸ್ಟು ಬಂದು ಫೆಬ್ರೈಲ್ ಫೇಸು, ಕ್ರಿಟಿಕಲ್ ಫೇಸು ಮತ್ತು ಕನ್ವಲಸೆಂಟ್ ಫೇಸ್ ಅಂತ ಬರುತ್ತೆ. ಫೆಬ್ರೈಲ್ ಫೇಸ್ ಅಂದರೆ ಫಸ್ಟು ಪೇಷಂಟ್ಗೆ ಜ್ವರ ಬರುತ್ತೆ, ತಲೆನೋವು ಬರ್ಬೋದು, ಕಣ್ಣು ಹಿಂದ್ಗಡೆ ನೋವು ಬರ್ಬೋದು, ಮಸಲ್ ಪೇಯ್ನ್ ಅಂದರೆ ಮಾಂಸಖಂಡದ ನೋವುಗಳಿರ್ಬೋದು, ಜ್ವರ ಬಿಟ್ಟು ಬರ್ತಾ ಇರುತ್ತೆ. ಕೆಲವ್ರಿಗೆ ವಾಂತಿ ಬರ್ಬೋದು, ಬ್ಲೀಡಿಂಗ್ ಆಗ್ಬೋದು ಬಾಯಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆದಾಗ, ಅಥವಾ ಶರೀರದ ಮೇಲೆ ರೆಡ್ ಸ್ಪಾಟ್ಸ್ಗಳು ಕಾಣಬಹುದು, ಅಥವಾ ಮೋಷನಲ್ ಬ್ಲಡ್ ಹೋಗ್ಬೋದು. ಮತ್ತು ಋತುಮತಿ ಇರುವಂಥ ಹೆಂಗಸರುಗಳಿಗೆ ಅವರಿಗೆ ತುಂಬ ಬ್ಲೀಡಿಂಗ್ ಆಗಿ ಮೆನ್ಸಸ್ ಆದಾಗ ಬ್ಲೀಡ್ ಆಗ್ಬೋದು, ಯೂರಿನಲ್ ಬ್ಲೀಡ್ ಆಗ್ಬೋದು. ಸೊ ಹೀಗೆ ಹಲವಾರು ಥರದ ಪ್ರೆಸೆಂಟೇಷನ್ಸ್ ಇರುತ್ತೆ. ಸೊ ಡೆಂಗು ಜ್ವರ ಬಂದಾಗ ಸಾಮಾನ್ಯವಾಗಿ ಏನು ಮಾಡಬೇಕು, ಆತಂಕ ಪಡೋ ಅವಶ್ಯಕತೆ ಇಲ್ಲ. 100ಕ್ಕೆ 80 ಭಾಗ ಪೇಷಂಟ್ಗಳಲ್ಲಿ ತನ್ನಷ್ಟಕ್ಕೆ ತಾನೇ ಕಾಯಿಲೆ ಬಂದು ಹೊರಟೋಗುತ್ತೆ. ತುಂಬ ಸ್ಮಾಲ್ ಮೈಲ್ಡ್ ಆಗಿರುತ್ತೆ, ಅಂದರೆ ತೀವ್ರ ಸ್ವರೂಪದಾಗಿರಲ್ಲ. ಯಾವಾಗ ತೀವ್ರ ಸ್ವರೂಪದ್ದಾಗಿರುತ್ತೋ ಆಗ ನಿಮಗೆ ಆತಂಕ ಪಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆಗ ನೀವು ಏನು ಮಾಡಬೇಕು, ಅದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಮತ್ತು ಇದಕ್ಕೆ ಸರಿಯಾದ ಚಿಕಿತ್ಸೆ ತಗೋಬೇಕು. ಇದಕ್ಕೇನಾಗುತ್ತೆ, ತುಂಬ ಆ್ಯಂಟಿಬಯೋಟಿಕ್ಸು ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸು ಕೊಡೋ ಅವಶ್ಯಕತೆ ಇಲ್ಲ. ಸೊ ಸಾಮಾನ್ಯವಾಗಿ ಹೈಡ್ರೇಷನ್ನ ಮೇಂಟೈನ್ ಮಾಡಬೇಕು, ಮತ್ತು ಪ್ಲೇಟ್ಲೆಟ್ ಕೌಂಟ್ನ ಚೆಕ್ ಮಾಡಬೇಕು. ಪ್ಲೇಟ್ಲೆಟ್ ಇದ್ರ ಬಗ್ಗೆ ಒಂದೆರಡು ವಿಷಯ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಪ್ಲೇಟ್ಲೆಟ್ಟು ನಮ್ಮ ಶರೀರದಲ್ಲಿ ಏನು ಮಾಡುತ್ತೆ ಅಂದರೆ ರಕ್ತನ ಹೆಪ್ಪುಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ಪ್ಲೇಟ್ಲೆಟ್ಗಳು 1,50,000ದಿಂದ 4,50,000ವರೆಗೂ ಇರಬಹುದು. ಮತ್ತು ಇನ್ನೊಂದು ಏನಂದರೆ ಮಿತ್ತು, ಈ ಟೈಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲ್ಯಾಬ್ಗೆ 5% ವೇರಿಯೇಷನ್ ಬರ್ಬೋದು, ಅದೇನಂತ ಮಹಾನಲ್ಲ. ಬಟ್ ಯಾವಾಗ ಪ್ಲೇಟ್ಲೆಟ್ ಕೌಂಟು ತುಂಬ ಕಡಿಮೆ ಆಗಿಬಿಡುತ್ತೋ ಶರೀರದಲ್ಲಿ ರೆಡ್ ಸ್ಪಾಟ್ಸ್ಗಳು ಕಾಣ್ಬೋದು, ಬ್ಲೀಡಿಂಗ್ ಗಮ್ಸ್ ಆಗ್ಬೋದು, ಅಂದರೆ ಒಸಡುಗಳಿಂದ ಬ್ಲೀಡ್ ಆಗ್ಬೋದು, ಮತ್ತು ಹಲವಾರು ಕಡೆ ಇಂಟರ್ನಲ್ ಬ್ಲೀಡ್ಗಳಾದಾಗ ತುಂಬ ಕಷ್ಟ ಆಗುತ್ತೆ. ತಲೆಯಲ್ಲಾದರೆ ಸೆರೆಬ್ರಲ್ ಬ್ಲೀಡ್ ಆಗ್ಬೋದು, ಮತ್ತು ಮಸಲ್ಸಲ್ಲೆಲ್ಲ ಬ್ಲೀಡ್ ಆಗ್ಬೋದು. ಹಾಗೆ ಯೂರಿನಲ್ಲಿ ಬ್ಲಡ್ ಪಾಸ್ ಆಗ್ಬೋದು, ಮೆನ್ಸ್ಚರ್ಸ್ ಆದಾಗ ಎಕ್ಸೆಸಿವ್ ಮೆನ್ಸ್ಚುರೇಷನ್ ಆಗ್ಬೋದು. ಇವೆಲ್ಲ ತುಂಬ ಆತಂಕ ಪಡುವಂಥ ಸ್ಥಿತಿ. ಸೊ ಆವಾಗ ಪ್ಲೇಟ್ಲೆಟ್ ಕೌಂಟ್ನ ನಿಯಮಿತವಾಗಿ ಚೆಕ್ ಮಾಡಬೇಕು. ಸಾಮಾನ್ಯವಾಗಿ ಇತ್ತೀಚೆಗೆ ಏನು ಮಾಡ್ತೀವಿ ಅಂದರೆ 10,000ಕ್ಕೆ ಕಮ್ಮಿ ಇದ್ದರೆ ನಾವು ಪ್ಲೇಟ್ಲೆಟ್ನ ಕೊಡ್ತೀವಿ. ಪ್ಲೇಟ್ಲೆಟ್ ಕೊಡುವಾಗ ಏನಾಗುತ್ತೆ, ಇದರಲ್ಲಿ ಸಿಂಗಲ್ ಡೋನರ್ ಪ್ಲೇಟ್ಲೆಟು, ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಇರುತ್ತೆ. ಯಾವುದೇ ಬ್ಲಡ್ ಗ್ರೂಪ್ ಇರ್ಬೋದು. ಬಟ್ ಇಫ್ ದ ಪೇಷಂಟ್ ಈಸ್ ಇನ್ ದ ಚೈಲ್ಡ್ ಬೇರಿಂಗ್ ಏಜ್ ಗ್ರೂಪ್, ಆ ಪ್ಲಸ್ ಪಾಸಿಟಿವ್ ಇದ್ದರೆ ಪಾಸಿಟಿವೇ ಕೊಡಬೇಕು. ನೆಗೆಟಿವ್ ಇರೋ ಪೇಷಂಟ್ಗೆ ಪಾಸಿಟಿವ್ನ ಕೊಡೋಕ್ಕಾಗಲ್ಲ. ಸೊ ಹೀಗೆ ಒಂದು ಎಚ್ಚರಿಕೆನ ವಹಿಸಬೇಕು. ಮತ್ತು ಸಾಮಾನ್ಯವಾಗಿ ಯಾವಾಗ ಅಡ್ಮಿಟ್ ಆಗಬೇಕು, ಪೇಷಂಟ್ ತುಂಬ ಟಾಕ್ಸಿಕ್, ತುಂಬ ಜ್ವರ ಇದ್ದು ಸುಸ್ತು ಅದೆಲ್ಲ ಕಂಡ್ರೆ ಅಡ್ಮಿಟ್ ಮಾಡಬೇಕು. IV ಫ್ಲೂಯಿಡ್ಸ್ ಕೊಡಬೇಕು, ಪ್ಯಾರಾಸ್ಟಮಾಲ್ ಕೊಡಬೇಕು. ಕೆಲವೊಮ್ಮೆ ಮಾತ್ರ ಸೆಕೆಂಡ್ರಿ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಇಲ್ಲರೆ ಸಾಮಾನ್ಯವಾಗಿ ಕೊಡೋದಿಲ್ಲ. ಮತ್ತು ಪ್ಲೇಟ್ಲೆಟ್ಟು ಅವಶ್ಯಕತೆ ಬಿದ್ದಾಗ ಅದನ್ನು ಚೆಕ್ ಮಾಡ್ತಾ ಇರ್ತಾರೆ, ಡಾಕ್ಟ್ರು ಡಿಸೈಡ್ ಮಾಡ್ತಾರೆ, ಅದನ್ನು ಕೊಡ್ತಾರೆ. ಆಮೇಲೆ ಸಹಜವಾಗಿ ಪ್ಲೇಟ್ಲೆಟ್ನ ಹೆಚ್ಚಿಸೋದು ಹೇಗೆ ಅಂದರೆ, ಪಪಾಯ ಯೂಸ್ ಮಾಡಬೇಕು, ಕಿವಿ ಫ್ರೂಟ್ ಯೂಸ್ ಮಾಡಬೇಕು, ದಾಳಿಂಬೆ ಯೂಸ್ ಮಾಡಬೇಕು, ಬ್ರಾಕೋಲಿ ಯೂಸ್ ಮಾಡ್ಬೋದು, ಮತ್ತು ಸೀ ಫಿಶಸ್ನ ಯೂಸ್ ಮಾಡ್ಬೋದು, ಟೆಂಡರ್ ಕೋಕೋನಟ್ ಯೂಸ್ ಮಾಡ್ಬೋದು. ಮೈನ್ಲಿ ಏನಂದರೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಹೈಡ್ರೇಷನ್ ಅಂದರೆ ನೀರಿನ ಅಂಶ ಶರೀರದಲ್ಲಿ ಕಡಿಮೆ ಆಗಕ್ಕೆ ಕೊಡಬಾರ್ದು. ಸೊ ಇವೆಲ್ಲ ಎಚ್ಚರಿಕೆ ವಹಿಸಿದ್ರೆ ಅಂಥ ಸಮಸ್ಯೆ ಆಗಲಾರ್ದು. ಆದರೂ ಕೆಲವು ಪೇಷಂಟ್ಸ್ಗಳಲ್ಲಿ ತುಂಬ ಕ್ರಿಟಿಕಲ್ ಸ್ಟೇಜ್ಗೆ ಹೋಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗ್ಬೋದು.
ಮತ್ತು ಈ ಪ್ಲೇಟ್ಲೆಟ್ ಫಾಲ್ ಆಗಾಗ ಪೇಷಂಟ್ ಆತಂಕ ಪಡ್ತಾರೆ. ಸ್ವಾಮಿ ಜ್ವರ ಬಿಡ್ತು, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಆದರೂ ಇನ್ನೂ ಪ್ಲೇಟ್ಲೆಟ್ ಫಾಲ್ ಆಗ್ತದೆ. ಇದನ್ನು ತಡೆಗಟ್ಟಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಈ ವೈರಸ್ಗಳು ಏನು ಮಾಡುತ್ತೆ, ಬೋನ್ ಮ್ಯಾರೋ ಅಲ್ಲಿ ನಮಗೆ ಮೆಗಾಕ್ಯಾರಿಯೋಸೈಟ್ಸ್ ಅನ್ನೋ ಸೆಲ್ಸ್ ಇರುತ್ತೆ. ಇವು ಪ್ಲೇಟ್ಲೆಟ್ನ ಪ್ರೊಡಕ್ಷನ್ ಮಾಡೋದು. ಆ ಮೆಗಾಕ್ಯಾರಿಯೋಸೈಟ್ನೇ ಸಪ್ರೆಸ್ ಮಾಡಿಬಿಡುತ್ತೆ ಯಾವುದು, ಈ ಡೆಂಗು ವೈರಸ್ ಇಂದ ರಿಲೀಸ್ ಆಗುವಂಥ ಟಾಕ್ಸಿನ್ಗಳು. ಸೊ ಬಾಡಿ ತನ್ನಷ್ಟಕ್ಕೆ ತಾನೇ ಪ್ಲೇಟ್ಲೆಟ್ ಪ್ರೊಡಕ್ಷನ್ ಮಾಡೋವರೆಗೂ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ. ನಾವು ಅವರಿಗೆ ಫುಡ್ ಸಪ್ಲಿಮೆಂಟ್ಸು ಅಂಥವು ಕೊಡ್ಬೋದು ಹೊರತು ಪ್ಲೇಟ್ಲೆಟ್ನ ರೈಸ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾವ ಮೆಡಿಸಿನಿಂದನೂ ಸಾಧ್ಯ ಆಗಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈ ಪಪ್ಪಾಯ ಎಲೆ ರಸ ಎಲ್ಲ ಕೊಡೋಕೆ ಹೋಗ್ತಾರೆ, ಅದು ತುಂಬ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದಕ್ಕೆ ಫಿಲ್ಟರ್ ಮಾಡಿ ಒಳ್ಳೆ ಪ್ರೊಡಕ್ಷನ್ ಮಾಡಿ ಕ್ಯಾರಿಸ್ಪೋರ್ ಅನ್ನೋ ಒಂದು ಮಾತ್ರೆ, ಕ್ಯಾರಿ ಪಿಲ್ ಅನ್ನೋ ಮಾತ್ರೆನ ನಾವೇ ಕೊಡ್ತೀವಿ. ಸೊ ಪಪ್ಪಾಯ ಎಲೆ ಇದನ್ನೆಲ್ಲ ಸೇವಿಸಬಾರ್ದು, ಯಾಕೆಂದರೆ ಅದರಿಂದ ತುಂಬ ಗ್ಯಾಸ್ಟ್ರಿಟೈಸ್ ಆಗಿ ತುಂಬ ಬಿಕ್ಕಳಿಕೆಯಾಗಿ ನಾನು ಎಷ್ಟೋ ಸರಿ ಪೇಷಂಟ್ ನೋಡಿದ್ದೀನಿ, 5 ದಿನ 7 ದಿನ ಸಫರ್ ಆಗಿರೋಂಥ ಪೇಷಂಟನ್ನು ಸಹ ನೋಡಿದ್ದೀನಿ. ಸೊ ಇವೆಲ್ಲ ಎಚ್ಚರಿಕೆ ವಹಿಸಿದ್ರೆ ನಿಮಗೆ ಅಂಥ ತೊಂದರೆ ಆಗಲಾರ್ದು. ಮತ್ತು ಪ್ರಿವೆನ್ಷನ್, ಸೊಳ್ಳೆ ಕಚ್ಚದ ಹಾಗೆ ನೋಡ್ಕೋಬೇಕು. ತುಂಬ ತೋಳಿರುವಂಥದ್ದು ಶರ್ಟು ಅಥವಾ ಅಂಗಿಗಳನ್ನು ಧರಿಸ್ಬೇಕು. ಶಾರ್ಟ್ಸ್ ಬದಲು ಪ್ಯಾಂಟ್ ಧರಿಸ್ಬೇಕು. ಶೂಸ್ ಎಲ್ಲ ಹಾಕ್ಕೋಬೇಕು. ಮತ್ತು ಮಸ್ಕಿಟೋ ರಿಪೆಲೆಂಟ್ಸು, ಓಡೋಮಸ್ ಇರ್ಬೋದು, ಮಸ್ಕಿಟೋ ಕಾಯಿಲ್ಸ್ ಇರ್ಬೋದು, ಇಂಥವನ್ನೆಲ್ಲ ಹಾಕಬೇಕು. ಇದಕ್ಕೆ ವ್ಯಾಕ್ಸಿನ್ ಸಹ ಇದೆ, ಬಟ್ ಈ ನಮ್ಮ ಭಾಗದಲ್ಲಿ ಇನ್ನೂ ಆ ವ್ಯಾಕ್ಸಿನ್ಗಳು ಅಷ್ಟಾಗಿ ಲಭ್ಯ ಇಲ್ಲ. ಈ ಕಾಯಿಲೆ ಸೌತ್ ಆಫ್ರಿಕಾ, ಸೌತ್ ಅಮೆರಿಕಾ, ಹಲವಾರು ದೇಶ, ನಾನು ಹೇಳ್ದಂಗೆ 100 ದೇಶದಲ್ಲಿದೆ. ಇತ್ತೀಚೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ತುಂಬ ಕಾಡ್ತಾ ಇದೆ. ಸೊ ತಮಗೇನಾದರೂ ತೊಂದರೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಸ್ಬೋದು. ಧನ್ಯವಾದಗಳು.